ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ದಿವ್ಯ ಶಕ್ತಿ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟಾದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಬನ್ನಿ, ಈ ಒಂದು ಮಂತ್ರವನ್ನು ನೀವು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಯಾವ ಒಂದು ಸಮಯದಲ್ಲಿ ಹೇಳ್ಕೊಳ್ಬೇಕು ಅನ್ನೋದನ್ನು ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೀನಿ. ತುಂಬ ಜನ ವರಾಹಿಯನ್ನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದು ತುಂಬ ಕಮೆಂಟ್ಸ್ ಅನ್ನೋವಂಥದ್ದು ಬಂದಿದೆ. ಮತ್ತು ನಾನು ವಿಡಿಯೋದಲ್ಲಿ ಕೂಡ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ಆದರೂ ಕೂಡ ಹೊಸ ಸಬ್ಸ್ಕ್ರೈಬರ್ ಇರ್ತಾರಲ್ವ, ಅವರಿಗೋಸ್ಕರ ಸ್ವಲ್ಪ ಪೂಜೆಯ ವಿವರಣೆಯನ್ನು ಕೊಟ್ಟು ನಂತರದಲ್ಲಿ ನಾನು ಮಂತ್ರದ ಒಂದು ಯಾವ ರೀತಿಯಾಗಿ ಹೇಳಬೇಕು, ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ವರಾಹಿ ಅಮ್ಮನವರ ಫೋಟೋ ಇದ್ದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ತುಂಬ ಜನರ ಮನೆಗಳಲ್ಲಿ ವರಾಹಿ ಅಮ್ಮನವರ ಫೋಟೋ ಇರೋದಿಲ್ಲ. ಅಂಥವರು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನೀವು ಮಣ್ಣಿನ ದೀಪ ಆಗಿರ್ಬೋದು, 3 ಇಂಚಿನ ದೀಪ ಬಿಟ್ಟು ಯಾವ ದೀಪ ಆದರೂ ತೆಗೆದುಕೊಳ್ಬಹುದು. ಸ್ಟೀಲ್ ದೀಪ ತೆಗೆದುಕೊಳ್ಬೇಡಿ. ಹಿತ್ತಾಳೆ, ಪಂಚಲೋಹದ್ದು, ಅಷ್ಟಲಕ್ಷ್ಮಿ ದೀಪ ಆಗಿರಬಹುದು, ಯಾವುದೇ ಒಂದು ದೀಪಾಲೆ ಕಂಬ ಆದರೂ ಸಹ ನಡೆಯುತ್ತೆ. ಆ ದೀಪಾಲೆ ಕಂಬ ನೀವು ಯಾವ ಒಂದು ಸ್ಥಳದಲ್ಲಿ ಪೂಜೆಯನ್ನು ಮಾಡ್ತೀರೋ ಅಲ್ಲಿ ನೀವು ಸ್ವಲ್ಪ ಶುಚಿಗೊಳಿಸ್ಕೊಳ್ಬೇಕು. ಅದರ ಮೇಲೆ ಒಂದು ಮನೆಯನ್ನು ಇಟ್ಟು ಮನೆಗೆ ನೀವು ಅರಿಶಿಣದಿಂದ ಬಳಿದುಕೊಳ್ಬೇಕು. ಅದರ ಮೇಲೆ ಅಷ್ಟದಳ ಪದ್ಮವನ್ನು ಹಾಕಿ ಆ ಅಷ್ಟದಳದ ಪದ್ಮದ ಮೇಲೆ ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಹಾಕಿ ದೀಪಕ್ಕೂ ಕೂಡ ನೀವು ಅಲಂಕಾರವನ್ನು ಮಾಡಿಕೊಳ್ಬೇಕು. ಗಂಧ, ಅರಿಶಿಣ, ಕುಂಕುಮವನ್ನು ಇಟ್ಟು ಗಂಧಕ್ಕೂ ಸಹ ಆ ಒಂದು ದೀಪಾಲೆ ಕಂಬಕ್ಕೂ ಸಹ ನೀವು ಅಕ್ಷತೆಯನ್ನು ಹಾಕಿ ನಿಮ್ಮ ಶಕ್ತಿ ಅನುಸಾರ ಎಣ್ಣೆ, ತುಪ್ಪ ಯಾವುದು ಬೇಕಾದರೂ ಬಳಸ್ಕೊಳ್ಬಹುದು. ಅದಕ್ಕೆ ನೀವು 2 ಎಳೆ ಬತ್ತಿಯನ್ನು ಹಾಕಿ ಹೂವಿನಿಂದ ಅಲಂಕಾರವನ್ನು ಮಾಡಿಕೊಂಡು ನೈವೇದ್ಯಕ್ಕೆ ನೀವು ಆಲೂಗಡ್ಡೆ ಆಗಿರಬಹುದು, ಮತ್ತು ಕ್ಯಾರೆಟ್ ಆಗಿರಬಹುದು, ಹಸೆ ಕಡಲೆಕಾಯಿ ಆಗಿರಬಹುದು, ಮತ್ತು ನೀವು ನೈವೇದ್ಯಕ್ಕೆ ನಿಮ್ಮ ಶಕ್ತಿ ಅನುಸಾರ ಭೂಮಿ ಒಳಗಡೆ ಬೆಳೆಯುವಂಥ ಯಾವುದೇ ಒಂದು ತರಕಾರಿ ಇಟ್ಟರೂ ಸಹ ನಡೆಯುತ್ತೆ. ತರಕಾರಿಯನ್ನು ಇಟ್ಟು ಸ್ವಲ್ಪ ಪಾನಕವನ್ನು ಮಾಡಿಟ್ಕೊಳ್ಳಿ. ಇಲ್ಲಾಂದರೆ ಚಿತ್ರಾನ್ನ, ಪುಳಿಯೋಗರೆ ಯಾವ್ದು ಬೇಕೋ ಅದನ್ನು ಮಾಡ್ಕೊಳ್ಬಹುದು. ಮಾಡಿಕೊಂಡು ನೈವೇದ್ಯಕ್ಕೆ ಇಟ್ಕೊಂಡು ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದೆಯೋ ಅದನ್ನು ನೀವು ತಾಯಿ ಮುಂದೆ ಕೇಳಿಕೊಂಡು ನೀವು ಎಷ್ಟು ವಾರಗಳ ಪೂಜೆಯನ್ನು ಸಲ್ಲಿಸ್ತೀವಿ ಅನ್ನೋದನ್ನು ಮೊದಲಿಗೆ ನೀವು ಸಂಕಲ್ಪವನ್ನು ಮಾಡಿಕೊಂಡು ಈ ಯಾವ ದಿನದಂದು ಪೂಜೆ ಮಾಡಬೇಕಂದ್ರೆ ಮಂಗಳವಾರ, ಶುಕ್ರವಾರ, ಪಂಚಮಿ, ಅಷ್ಟಮಿ, ಪೌರ್ಣಮಿ, ಅಮಾವಾಸ್ಯೆ ಈ ದಿನಗಳಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ. ನೀವು ಎಷ್ಟು ದಿನಗಳ ಕಾಲ ಮಾಡ್ತೀರಂತ ಫಸ್ಟೇ ನೀವು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ತಾಯಿ ಮುಂದೆ ಇಡಬೇಕು. 100ಕ್ಕೆ 100ರಷ್ಟು ಕೋರಿಕೆ ಜರುಗೋವಂಥದ್ದು. ಹಾಗಾಗಿ ನೀವು ಭಕ್ತಿ ಶ್ರದ್ಧೆಯಿಂದ ತಾಯಿ ಅಮ್ಮ ಬಾ ಅಂತ ಕರೆದ್ರೇ ತಾಯಿ ನಮಗೆ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡೋವಂಥ ತಾಯಿ. ನೀವು ಇಷ್ಟೊಂದು ಪೂಜೆಯನ್ನು ಮಾಡಿದ್ರೆ ಒಲಿದೇ ಇರ್ತಾಳ. ಹಾಗಾಗಿ ತಾಯಿ ವರಾಹಿ ಅಮ್ಮ ನಮ್ಮನ್ನು ಸಂಕಷ್ಟದಿಂದ ಪಾರು ಮಾಡು ಅಂದ್ರೇ ತಾಯಿ ಒಂದು ಪಾರು ಮಾಡೋವಂಥದ್ದು. ಹಿಂದೆ ರಾಜ ಮಹಾರಾಜರು ತಾಯಿಯ ವರಾಹಿ ಅಮ್ಮನವರ ಅಪ್ಪಣೆಯನ್ನು ಪಡ್ಕೊಂಡು ರಾಜ್ಯಗಳನ್ನು ಗೆದ್ದುಕೊಂಡು ಬಂದಿದ್ದಾರೆ ಅನ್ನೋವಂಥದ್ದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಹಾಗಾಗಿ ಈ ರೀತಿಯಾಗಿ ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ಬನ್ನಿ ಇವಾಗ ಮಂತ್ರವನ್ನು ಯಾವ ರೀತಿಯಾಗಿ ಹೇಳಬೇಕು, ಯಾವ ಒಂದು ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಈ ಮಂತ್ರವನ್ನು ನೀವು ಬಿಸ್ನೆಸ್ಗೋಸ್ಕರ, ವ್ಯಾಪಾರಕ್ಕೋಸ್ಕರ, ವ್ಯಾಪಾರ ಅಭಿವೃದ್ಧಿಗೋಸ್ಕರ ಆಗಿರಬಹುದು, ಮತ್ತು ವ್ಯಾಪಾರ ಮಾಡೋದಕ್ಕೆ ತುಂಬ ಜನಕ್ಕೆ ಹಿಂಜರಿಕೆ ಅನ್ನೋದಿರುತ್ತೆ. ನಾವು ಇದರಲ್ಲಿ ಏಳಿಗೆ ಆಗ್ತೀವಾ ಇಲ್ವಾ, ನಮಗೆ ಲಾಸ್ ಆಗುತ್ತಾ ಅನ್ನುವಂಥದ್ದು ತುಂಬ ಭಯ ಇರುತ್ತೆ. ಖಂಡಿತವಾಗ್ಲೂ ಯಾರೆಲ್ಲ ಬಿಸ್ನೆಸ್ಸನ್ನು ಮಾಡ್ತಾಯಿದ್ದೀರಿ ಮತ್ತು ಈ ರೀತಿಯಾಗಿ ನಮಗೆ ಭಯ ಆಗ್ತಾ ಇನ್ನೋಂಥ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳಿ. ಎಷ್ಟು ಬಾರಿ ಹೇಳ್ಕೊಳ್ಬೇಕಂದ್ರೆ 3 ಬಾರಿ, 5 ಬಾರಿ, 11 ಬಾರಿ ಹೇಳ್ಕೊಂಡ್ರೆ ಸಾಕಾಗುತ್ತೆ. ನೀವು ಹೊಸದಾಗಿ ಮಾಡೋರು ಕೂಡ ಹೇಳ್ಕೊಳ್ಬೋದು, ಕೆಲಸ ಮಾಡ್ತಾ ಇರೋರು ಕೂಡ ಹೇಳ್ಕೊಬೋದು. ಯಾರಿವಾಗ ಬಿಸ್ನೆಸ್ಸನ್ನು ಓಪನ್ ಮಾಡಿದ್ದೀರಿ, ನಮಗೆ ನಷ್ಟದಲ್ಲಿದೆ ಅನ್ನೋವಂಥವ್ರು ಕೂಡ ನೀವು ತಾಯಿಯಲ್ಲಿ ನಂಬಿಕೆ ಇಟ್ಟು ತಾಯಿಯನ್ನು ಆರಾಧನೆ ಮಾಡ್ತಾ ಈ ಒಂದು ಮಂತ್ರವನ್ನು ಹೇಳಿದ್ದೆ ಆದರೆ ನಿಮಗೆ ಸಕ್ಸಸ್ ಅನ್ನೋವಂಥದ್ದು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಯಾವ ಒಂದು ಸಂದರ್ಭದಲ್ಲಿ ಹೇಳಬೇಕಂದ್ರೆ ರಾತ್ರಿ ವೇಳೆಯಲ್ಲಿ ಹೇಳಿ, ಇಲ್ಲಾಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ಹೇಳೋದು ತುಂಬ ಅಂದರೆ ತುಂಬ ಸೂಕ್ತವಾಗಿರುವಂಥದ್ದು. ಸಂಜೆ ನೀವು ನಮಗೆ ಬೆಳಗ್ಗೆ ಸಮಯ ಇಲ್ಲ ಅನ್ನೋವಂಥವ್ರು ರಾತ್ರಿ ಮಲಗುವಂಥ ಸಂದರ್ಭದಲ್ಲಿ ತಾಯಿ ವರಾಹಿ ಅಮ್ಮನವ್ರನ್ನ ನೀವು ಮನಸಾರೆ ನಿಮ್ಮ ಕಷ್ಟ ಕಾರ್ಪಣ್ಯ ಯಾವುದೇ ಒಂದು ಬಿಸ್ನೆಸ್ಸನ್ನು ನೀವು ಮಾಡ್ತಾ ಇರ್ಬೋದು, ಆ ಬಿಸ್ನೆಸ್ ಬಗ್ಗೆ ನೀವು ತಾಯಿ ಹತ್ರಕ್ಕೆ ಕೇಳಿಕೊಂಡು ನನಗೆ ಏಳಿಗೆ ಆಗ್ಲಮ್ಮ, ಈ ರೀತಿಯಾಗಿ ನಾನು ಹೊಸ ಬಿಸ್ನೆಸ್ಸನ್ನು ಮಾಡ್ತಾಯಿದ್ದೀನಿ, ನನ್ನ ಕೈ ಹಿಡಿ ತಾಯಿ, ನನಗೆ ಇದರಲ್ಲಿ ಲಾಭ ಬರಲಿ ಅಂಥೇಳಿ ತಾಯಿ ವರಾಹಿ ಅಮ್ಮನವ್ರನ್ನ ಕೇಳಿಕೊಂಡು ನೀವು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ 100ಕ್ಕೆ 100ರಷ್ಟು ಕೆಲಸ ಅನ್ನೋವಂಥದ್ದು ಹಾಗೇ ಆಗುತ್ತೆ. ನೀವು ಮಂತ್ರ ಚಿಕ್ಕದಾಗಿರ್ಬೋದು, ಆದರೆ ಆ ಥರ ಪ್ರತಿಭೆ ಅನ್ನೋಂಥದ್ದು ತುಂಬ ಅಂದರೆ ತುಂಬ ದೊಡ್ಡದಾಗಿರೋವಂಥದ್ದು. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ, ಯಾವ ರೀತಿಯಾಗಿ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಶಕ್ತಿ ವರಾಹಿ ಸ್ವಾಹ. ಓಂ ಶ್ರೀಂ ಐಂ ಗ್ಲೌಂ
ಶ್ರೀ ಶಕ್ತಿ ವಾರಾಹಿ ಸ್ವಾಹ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಶಕ್ತಿ ವಾರಾಹಿ ಸ್ವಾಹ. ಈ ಒಂದು ಮಂತ್ರವನ್ನು ನೀವು 5 ಬಾರಿ, 3 ಬಾರಿ, 9 ಬಾರಿ, 11 ಬಾರಿ ಪ್ರತಿದಿನ ನೀವು ಯಾವ ದಿನದಂದಾದರೂ ಪ್ರಾರಂಭವನ್ನು ಮಾಡಬಹುದು. ನಿಮ್ಮ ಕೈಗೆ ಈ ವಿಡಿಯೋ ಬಂದು ಯಾವಾಗ ನಿಮ್ಮ ಕೈಗೆ ಸೇರುತ್ತೋ ಅವತ್ತಿನಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಬಗೆಹರಿತಂತಲೇ ನೀವು ತಿಳ್ಕೊಳ್ಬಹುದು. ನಿಮ್ಮ ಕಷ್ಟಗಳು ಪರಿಹಾರ ಆಗ್ತಾ ಇದೆ ಅಂತೇಳಿ ತಾಯಿ ವರಾಹಿ ಅಮ್ಮನವರಲ್ಲಿ ನಂಬಿಕೆಯನ್ನು ಇಟ್ಟು ನೀವು ಮಂತ್ರವನ್ನು ಹೇಳ್ಕೊಳ್ಬೇಕು. ಯಾವಾಗಲೂ ನಾವು ಏನೇ ಒಂದು ಕೆಲಸ ಮಾಡಿದ್ರೂ ನಂಬಿಕೆ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ನಾನು ಈ ಮಂತ್ರ ಹೇಳಿದೆ ನನಗೆ ಕೆಲಸ ಆಗುತ್ತಾ ಇಲ್ವಾ ಅಂತ ನಿಮ್ಮ ಮನಸ್ಸಿನಲ್ಲೇ ನೀವು ಗೊಂದಲವನ್ನು ಇಟ್ಕೊಂಡಾಗ ಅದು ಕೆಲಸ ಅನ್ನೋವಂಥದ್ದು ಆಗೋದಿಲ್ಲ. ಹಾಗಾಗಿ ನೀವು ಮೊದಲಿಗೆ ನಂಬಿಕೆಯನ್ನು ಇಡಿ, ಈ ಕೆಲಸ ನಮ್ದು ಆಗೇ ಆಗುತ್ತೆ, ತಾಯಿ ವರಾಹಿ ಅಮ್ಮ ಇದನ್ನು ನಡೆಸ್ಕೊಡ್ತಾಳೆ ಅಂಥೇಳಿ ನೀವು ಮನಸ್ಸಿನಲ್ಲಿ ತಿಳ್ಕೊಂಡು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿ. ಖಂಡಿತವಾಗ್ಲೂ ನಿಮಗೆ ಕೆಲಸ ಅನ್ನೋವಂಥದ್ದು ಆಗೇ ಆಗುತ್ತೆ. ಬಿಸ್ನೆಸ್ ಎಲ್ಲ ಯಾವುದೇ ಒಂದು ಕೆಲಸ ಆದರೂ ಕೂಡ ನೀವು ಈ ಮಂತ್ರಗಳನ್ನು ಹೇಳ್ಕೊಂಡ್ರೆ ನಿಮಗೆ ತುಂಬ ಅಂದರೆ ತುಂಬ ಉಪಯೋಗ ಇರುತ್ತೆ. ನಾವೇನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೋಮಗಳನ್ನು ಮಾಡಬೇಕು, ಹವನಗಳನ್ನು ಮಾಡಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ನೀವು ಮನಸ್ಸನ್ನು ಇಟ್ಟು ಮಂತ್ರಗಳನ್ನು ಹೇಳ್ಕೊಳ್ಳೋದಕ್ಕೆ ಸ್ನಾನ ಬೇಕು, ಉಪವಾಸ ಬೇಕು, ಮಡಿಬೇಕು, ಮೈಲಿಗೆ ಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ತಾಯಿಯನ್ನು ನಂಬಿ ನೀವು ಮಂತ್ರದ ಉಚ್ಚಾರಣೆಯನ್ನು ಮಾಡಬೇಕು. ತಾಯಿ ನಿಮ್ಮನ್ನು ಕೈ ಹಿಡಿತಾರೆ ಅನ್ನೋವಂಥದ್ದನ್ನು ನಾನು ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.